ಹಲೋ ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ನನ್ನ ಪುಟ್ಟ ಮಿನಿ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಇದು ಹೋದ ಸಲ ಊರಿಗೆ ಬಂದಾಗ ಮಾಡ್ಕೊಂಡಿರೋಂತಹ ವಿಡಿಯೋ. ಇವಾಗ ಬಿಸಿಲು ತುಂಬಾ ಇರೋದ್ರಿಂದ ಮಧ್ಯಾಹ್ನ ಟೈಮು ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಾನು ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಬರುವಾಗಲೇ ನಾನು ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದೆ. ಅದರಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ. ನೆಲ್ಲಿಕಾಯಿನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕಿ ನುಣ್ಣಗೆ ರುಬ್ಕೊಂಡು ಅದನ್ನು ಸೋಸ್ಕೊತಾ ಇದ್ದೀನಿ. ಇದನ್ನು ಸೋಸ್ಕೊಂಡ್ರೆ ಜ್ಯೂಸ್ ರೆಡಿಯಾಗಿರುತ್ತೆ. ಈ ನೆಲ್ಲಿಕಾಯಿ ಜ್ಯೂಸ್ನ ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿದ್ರೆ ನಮ್ಮ ಜೀರ್ಣಶಕ್ತಿ ಇನ್ನೂ ಇಂಪ್ರೂವ್ ಆಗುತ್ತೆ. ಹಾಗೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಮ್ಮ ಹೇರ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಇದೆಲ್ಲವಕ್ಕೂ ಇದು ತುಂಬಾ ಒಳ್ಳೆಯದು. ಪ್ರತಿದಿನ ನಮ್ಮ ದೇಹಕ್ಕೆ ಇಂತಿಷ್ಟೇ ನೀರು ಕುಡಿಬೇಕು, ನೀರಿನ ಅಂಶ ಇಂತಿಷ್ಟೇ ನಮ್ಮ ದೇಹಕ್ಕೆ ಸೇರಬೇಕು ಅನ್ನೋದಿರುತ್ತೆ. ಆದರೆ ನಾವು ಯಾರೂ ಅಷ್ಟೊಂದು ಕನ್ಸ್ಯೂಮ್ ಮಾಡ್ತಾ ಇರಲ್ಲ. ಹೀಗೆ ಜ್ಯೂಸ್ ಥರ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಇನ್ನೂ ನೀರಿನ ಅಂಶ ನಮ್ಮ ದೇಹಕ್ಕೆ ಜಾಸ್ತಿನೇ ಹೋಗುತ್ತೆ. ಇದು ಸ್ವಲ್ಪ ಒಗ್ರೋಗ್ರಾಗಿರೋದ್ರಿಂದ ಸಿಂಚನಂಗೆ ಕುಡಿಯೋಕ್ಕಷ್ಟು ಇಷ್ಟ ಆಗ್ತಿಲ್ಲ. ಮಕ್ಕಳು ಹಾಗೇನೆ ಅಲ್ವಾ, ಸಿಹಿ ಇದ್ದರೆ ಮಾತ್ರನೇ ಅವರಿಗೆ ಜಾಸ್ತಿ ಇಷ್ಟಪಟ್ಟು ಕುಡಿಯೋದು. ಇದು ನಮ್ಮಮ್ಮನ ಮನೆಯಲ್ಲಿ ಮಾಡ್ಕೊಂಡಿರೋಂತಹ ವಿಡಿಯೋ. ನಮ್ಮಮ್ಮವ್ರ ಮನೆಗೆ ಹೋದರೆ ನಮ್ಮ ನಿರೀಕ್ಷೆ ಜಾಸ್ತಿ ಯಾವಾಗಲೂ ಎಮ್ಮೆ ಜೊತೆನೇ ಇರೋದು. ನಿಮಗೆ ಹಳೆ ವೀಡಿಯೋಗಳಲ್ಲೆಲ್ಲ ತೋರಿಸಿರ್ತೀನಿ ನಾನು. ಇವಳಿಗೆ ಎಮ್ಮೆ ಇದೆಲ್ಲ ಕಂಡ್ರೆ ಜಾಸ್ತಿ ಇಷ್ಟ ಅಂತ ಹೇಳ್ಬಿಟ್ಟು ಜಾಸ್ತಿ ಎಮ್ಮೆ ಜೊತೆನೇ ಇರೋದು. ಕಟ್ಟೋದು, ಹುಲ್ಲು ಹಾಕೋದು, ನೀರು ಕುಡಿಸೋದು ಎಲ್ಲನೂ ಅವಳೇ ಮಾಡ್ತಿರ್ತಾಳೆ. ಅವಳಿಗೆ ಅವೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಇನ್ನು ಇಲ್ಲಿ ಚೌಕಾಬಾರ ಆಡ್ತಿದ್ದಾರೆ ನನ್ನ ಮಗಳು, ನನ್ನ ತಂಗಿ ಮಕ್ಕಳಿಬ್ರು 3 ಜನನೂ ಸೇರ್ಕೊಂಡು ಇವಾಗ ಚೌಕಾಬಾರ ಆಡ್ತಿದ್ದಾರೆ. ಊರಿಗೆ ಬಂದರೆ ಇವ್ರು 3 ಜನ